ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತೆ ಮೊದಲನೇ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್, ಈ ಚಾಪ್ಟರ್ನ ಸಂಪೂರ್ಣ ಥಿಯರಿಯನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಮಾನ್ಯವಾಗಿ ನಮ್ಮ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿಯಲ್ಲಿ ಎಲ್ಲಿ ಮಾರ್ಕ್ಸ್ ಹೋಗುತ್ತೆ ಅಂದರೆ ಅದು ಥಿಯರಿ ಪ್ರಶ್ನೆಗಳಲ್ಲಿ ಮಾರ್ಕ್ಸ್ ಹೋಗುತ್ತೆ. ಕಾರಣ ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಈ ಒಂದು ಇಂಗ್ಲೀಷಲ್ಲಿ ಇರೋದಕ್ಕೆ ಬೈ ಹಾರ್ಟ್ ಮಾಡ್ತಾರೆ, ಕಾನ್ಸೆಪ್ಟ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಹಾಗಾಗಿ ಅಲ್ಲಿ ಮಾರ್ಕ್ಸ್ ಹೋಗುವ ಸಾಧ್ಯತೆ ಇರುತ್ತೆ. ಲೆಕ್ಕಗಳೆಲ್ಲ ಆರಾಮಾಗಿ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಕಾನ್ಸೆಪ್ಟನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಹೇಗೆ ನೆನ್ಪಿಟ್ಕೋಬೇಕು, ಇದರಲ್ಲಿ ಯಾವ ಯಾವ ಕೀವರ್ಡ್ಸ್ನ ನೆನ್ಪಿಟ್ಕೋಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ ಮೊದಲನೇ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್. ಇಲ್ಲಿ ಮೊದಲಿಗೆ ಪಾರ್ಟ್ನರ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಏನು ಅಂತ ನೋಡೋಣ. ಸೊ ಈಗ ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಹಾಗೆ ಪಾರ್ಟ್ನರ್ಶಿಪ್ ಅಂದರೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಸೇರಿ ಬಂಡವಾಳವನ್ನು ಹೂಡಿ ಬಿಸ್ನೆಸ್ ನಡೆಸ್ತಾರೆ. ಆ ಬಿಸ್ನೆಸ್ಸಿಂದ ಬರುವ ಲಾಭ ಅಥವಾ ನಷ್ಟವನ್ನು ಪಾರ್ಟ್ನರ್ಸ್ ಏನಿರ್ತಾರೋ ಅವರು ತಮ್ಮಲ್ಲಿ ಹಂಚ್ಕೊಳ್ತಾರೆ. ಅದನ್ನು ನಾವೇನಂತ ಕರಿತೀವಿ? ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ತುಂಬ ಈಸಿಯಾದ ಪ್ರಶ್ನೆ. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಏನು ಮಾಡ್ತಾರೆ? ಬಿಸ್ನೆಸ್ಸನ್ನು ಮಾಡ್ತಾರೆ. ಬಿಸ್ನೆಸ್ಸಲ್ಲಿ ಬರುವ ಲಾಭ ಅಥವಾ ನಷ್ಟವನ್ನು ಹಂಚ್ಕೋತಾರೆ. ಸೊ ಇಷ್ಟು ಬರೋದು ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ಬರುತ್ತೆ. ನೋಡಿ, ಪಾರ್ಟ್ನರ್ಶಿಪ್ ಇಸ್ ಡಿಫೈನ್ಡ್ ಆಸ್ ರಿಲೇಷನ್ ಬಿಟ್ವೀನ್ 2 or more person who invest capital, start business and share profit or loss among them. ಸೊ ಈ ರೀತಿ ಬರಿಬೇಕಾಗತ್ತೆ. ಅಥವಾ ಇನ್ನು ಒಂದು ಮೀನಿಂಗ್ ಬರಿಬೋದು ಅಂದರೆ ಪಾರ್ಟ್ನರ್ಶಿಪ್ ಇಸ್ ಡಿಫೈನ್ಡ್ ಆಸ್ ದ ರಿಲೇಷನ್ ಬಿಟ್ವೀನ್ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಈ ಎರಡು ಮೀನಿಂಗನ್ನು ನಾವು ಗಮನಿಸಿದ್ರೆ ನಮ್ಗೆ ಏನು ಗೊತ್ತಾಗುತ್ತೆ? ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಇಲ್ಲಿ ಏನಿರುತ್ತೆ, ಇದರಲ್ಲಿ ಇರುವ ಕೀವರ್ಡ್ಗಳೇನು? ಇಲ್ಲಿ 2 or more persons, ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಇರ್ತಾರೆ. ಪಾರ್ಟ್ನರ್ಶಿಪ್ಪನ್ನು ನಾವು ಫಾರ್ಮ್ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಇಬ್ಬರು ವ್ಯಕ್ತಿಗಳಿರಬೇಕಾಗತ್ತೆ. ಇದು 1 ಅಂಕಕ್ಕೆ ಕೇಳ್ತಾರೆ. ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ಲೀಸ್ಟ್ ಡ್ಯಾಶ್ ಪರ್ಸನ್ಸ್ ಅಂತ ಕೇಳ್ತಾರೆ. ಅಟ್ಲೀಸ್ಟ್ ಎಷ್ಟಿರಬೇಕು? ಇಬ್ಬರು ವ್ಯಕ್ತಿಗಳು. ಮೊದಲನೇ ಕೀವರ್ಡ್ ಏನು ನೆನಪಿಟ್ಕೋಬೇಕು? ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಇರ್ತಾರೆ. ಇವ್ರೇನು ಮಾಡ್ತಾರೆ? ಬಂಡವಾಳವನ್ನು ಹೂಡ್ತಾರೆ. ಇನ್ವೆಸ್ಟಿಂಗ್ ಕ್ಯಾಪಿಟಲ್ ಬಂಡವಾಳವನ್ನು ಹೂಡ್ತಾರೆ. ಬಂಡವಾಳ ಹೂಡಿ ಏನು ಮಾಡ್ತಾರೆ? ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸಲ್ಲಿ ಬರುವ ಲಾಭ ಅಥವಾ ನಷ್ಟವನ್ನು ಏನು ಮಾಡ್ತಾರೆ? ಶೇರ್ ಮಾಡ್ಕೋತಾರೆ. ಶೇರಿಂಗ್ ಆಫ್ ಪ್ರಾಫಿಟ್ ಆರ್ ಲಾಸ್. ಮತ್ತು ಬಿಸ್ನೆಸ್ ಈಗ 3 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ ಬಿಸ್ನೆಸ್ಸನ್ನು ಯಾರು ನೋಡ್ಕೋತಾರೆ? ಕಂಟ್ರೋಲ್ 3 ಜನ ನೋಡ್ಕೋಬೋದು. 3 ಜನರ ಪರವಾಗಿ ಯಾರು ಒಬ್ಬರು ನೋಡ್ಕೋಬೋದು ಅಥವಾ ಇಬ್ಬರು ನೋಡ್ಕೋಬೋದು. ಸೊ ಬಿಸ್ನೆಸ್ ಯಾರು ಕಂಟ್ರೋಲ್ ಮಾಡ್ಬೋದು? ಎಲ್ಲ ಪಾರ್ಟ್ನರ್ಗಳು ಕಂಟ್ರೋಲ್ ಮಾಡ್ಬೋದು ಅಥವಾ ಯಾರಾದರೂ ಒಬ್ಬರು ಕಂಟ್ರೋಲ್ ಮಾಡ್ಬೋದು. ಈ ಥರ ನೀವು ಕೀವರ್ಡ್ಸನ್ನು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಯಾವ ಪ್ರಶ್ನೆಯನ್ನು ಬೇಕಾದ್ರೂ ಉತ್ತರ ಬರೀಬೋದು. ಈಗ ಹೇಳಿ, ಪಾರ್ಟ್ನರ್ಶಿಪ್ ಅಂದರೆ ಏನು? 2 or more person who invest capital, start business, share profit or losses among them, and business can be controlled by all or any one can control the business. ಇಷ್ಟು ಬರೋದು ನಿಮಗೆ ಸುಲಭವಾಗಿ ಮಾರ್ಕ್ಸ್ ಬರುತ್ತೆ. ಈಗ ಮುಂದಿನ ಕಾನ್ಸೆಪ್ಟು ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಇದು ಕೂಡ 2 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇದೆ. ಹಿಂದಿನ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ನೀವು ಫೀಚರ್ಸ್ ಸುಲಭವಾಗಿ ಬರೆಯಬಹುದು. ನೋಡಿ, ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಮೊದಲನೇ ಫೀಚರ್ ಏನು? 2 or more persons. ಕೀವರ್ಡ್ಸ್ ಅಲ್ಲಿ ಇತ್ತಲ್ವಾ 2 or more persons, ಸೇಮ್ ಅದನ್ನೇ ಬರೋದೇ ಆಯಿತು. ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ಲೀಸ್ಟ್ 2 persons ರಿಕ್ವೈರ್ಡ್. ಅಂದರೆ ಒಂದು ಪಾಲುದಾರಿಕೆ. ಪಾರ್ಟ್ನರ್ಶಿಪ್ಪನ್ನು ನಾವು ಶುರು ಮಾಡಬೇಕಾದ್ರೆ ಮಿನಿಮಮ್ ಎಷ್ಟು ಜನ ಪಾರ್ಟ್ನರ್ಸ್ ಬೇಕಾಗ್ತಾರೆ? ಮಿನಿಮಮ್ 2 ವ್ಯಕ್ತಿಗಳು ಬೇಕಾಗ್ತಾರೆ, 2 ಪರ್ಸನ್ಸ್ ಬೇಕಾಗ್ತಾರೆ. ಇದು ಮೊದಲನೆಯ ಫೀಚರ್. ಎರಡನೇ ಫೀಚರ್ ಅಗ್ರಿಮೆಂಟ್. ಈಗ ನಾವು ಪಾರ್ಟ್ನರ್ಶಿಪ್ಪನ್ನು ಫಾರ್ಮ್ ಮಾಡಬೇಕಾದ್ರೆ, ಪಾಲುದಾರಿಕೆಯನ್ನು ಶುರು ಮಾಡಬೇಕಾದ್ರೆ ವ್ಯಕ್ತಿಗಳ ನಡುವೆ ಏನಿರಬೇಕು? ಅಗ್ರಿಮೆಂಟ್ ಇರಬೇಕು. ಅಂದರೆ ಒಂದು ಒಪ್ಪಂದ ಇರಬೇಕು. ಈ ಅಗ್ರಿಮೆಂಟು ರೈಟಿಂಗಲ್ಲೇ ಇರಬೇಕು ಅಂತೇನಿಲ್ಲ, ಬರವಣಿಗೆ ಮೂಲಕ ಇರಬೇಕು ಅಂತೇನಿಲ್ಲ. ಬರೀ ಮಾತಲ್ಲೇ, ಅಂದರೆ ನಾವು ಮಾತಾಡಿಕೊಂಡು, ನಾವಿಬ್ಬರು ಫ್ರೆಂಡ್ಸ್ ಇದ್ದೀವಿ,
ಬಿಸ್ನೆಸ್ ಶುರು ಮಾಡೋಣ, ನಾನಿಷ್ಟು ಬಂಡವಾಳ ಹಾಕ್ತೀನಿ, ನೀನಿಷ್ಟು ಬಂಡವಾಳ ಹಾಕು ಅಂತ ಮಾತಲ್ಲೇ ಬೇಕಾದರೆ ಒಪ್ಪಂದ ಮಾಡಿಕೊಂಡು ವ್ಯವಹಾರವನ್ನು ಶುರು ಮಾಡ್ಬೋದು. ಇದು ಎರಡನೇದು. ಅಗ್ರಿಮೆಂಟ್. ಪಾರ್ಟ್ನರ್ಶಿಪ್ ಇಸ್ ಕ್ರಿಯೇಟೆಡ್ ಬೈ ಆನ್ ಅಗ್ರಿಮೆಂಟ್. ದ ಅಗ್ರಿಮೆಂಟ್ ಕ್ಯಾನ್ ಬಿ ರಿಟನ್ ಆರ್ ಓರಲ್. ಪಾರ್ಟ್ನರ್ಶಿಪ್ಪನ್ನು ಅಗ್ರಿಮೆಂಟ್ ಮೂಲಕ ನಾವು ಕ್ರಿಯೇಟ್ ಮಾಡ್ತೀವಿ. ಈ ಅಗ್ರಿಮೆಂಟು ರೈಟಿಂಗಲ್ಲಾದರೂ ಇರ್ಬೋದು ಅಥವಾ ಓರಲ್ ಅಂದರೆ ಮಾತಿನಲ್ಲಾದರೂ ಅಗ್ರಿಮೆಂಟು ಒಪ್ಪಂದ ಮಾಡ್ಕೋಬೋದು. ನೆಕ್ಸ್ಟು ಮೂರನೇದು ಬಿಸ್ನೆಸ್. ಈಗ ಒಪ್ಪಂದ ಮಾಡ್ಕೋತಾರೆ ಅಂತ ಹೇಳಿದೆ, ಇಬ್ಬರು ವ್ಯಕ್ತಿಗಳು ಸೇರಿ ಒಪ್ಪಂದ ಮಾಡ್ಕೋತಾರೆ. ಯಾವುದ್ರ ಬಗ್ಗೆ ಒಪ್ಪಂದ ಮಾಡ್ಕೋತಾರೆ? ದ ಅಗ್ರಿಮೆಂಟ್ ಶುಡ್ ಬಿ ಕ್ಯಾರಿ ಆನ್ ಸಮ್ ಲೀಗಲ್ ಬಿಸ್ನೆಸ್ ಅನ್ನ ಮಾಡೋಣ ಅಂತ ಅಗ್ರಿಮೆಂಟ್ ಒಪ್ಪಂದ ಮಾಡ್ಕೋತಾರೆ. ಆ ಬಿಸ್ನೆಸ್ ಯಾವ ಥರ ಬಿಸ್ನೆಸ್ ಇರಬೇಕು? ಲೀಗಲ್ ಬಿಸ್ನೆಸ್ ಇರಬೇಕು. ಇದು ಮೂರನೇ ಫೀಚರ್. ನೆಕ್ಸ್ಟು ನಾಲ್ಕನೇ ಫೀಚರ್, ಶೇರಿಂಗ್ ಆಫ್ ಪ್ರಾಫಿಟ್ಸ್. ಸೊ ಈಗ ಒಪ್ಪಂದ ಮಾಡ್ಕೋತಾರಲ್ಲ, ಬಿಸ್ನೆಸ್ ಮಾಡ್ತಾರಲ್ವಾ, ಆ ಬಿಸ್ನೆಸ್ಸಲ್ಲಿ ಬರುವ ಲಾಭ ಅಥವಾ ನಷ್ಟವನ್ನು ಏನು ಮಾಡಬೇಕು? ಪಾರ್ಟ್ನರ್ಸ್ ತಮ್ಮಲ್ಲಿ ಶೇರ್ ಮಾಡ್ಕೋಬೇಕು. ದ ಅಗ್ರಿಮೆಂಟ್ ಮಸ್ಟ್ ಬಿ ಟು ಶೇರ್ ಪ್ರಾಫಿಟ್ ಆರ್ ಲಾಸಸ್ ಆಫ್ ದ ಬಿಸ್ನೆಸ್. ಸೊ ಬಿಸ್ನೆಸ್ಸಲ್ಲಿ ಏನು ಲಾಭ ಅಥವಾ ನಷ್ಟ ಬರುತ್ತೋ ಅದನ್ನು ಶೇರ್ ಮಾಡ್ಕೊಳ್ಳೋದು ಇರಬೇಕು. ಸೊ ಈ 4 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇದರಿಂದ 2 ಮಾರ್ಕ್ಸು ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ. ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಈಗ ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ನೋಡೋಣ. ಮುಂದಿನ ಕಾನ್ಸೆಪ್ಟು ಪಾರ್ಟ್ನರ್ಶಿಪ್ ಡೀಡ್. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಮೀನಿಂಗ್ ನೋಡಬೇಕಾದ್ರೆ, ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ತುಂಬ ಸಿಂಪಲ್ಲು. ಪಾರ್ಟ್ನರ್ಸ್ ಏನು ಮಾಡ್ಕೋತಾರೆ? ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ. ಈ ಅಗ್ರಿಮೆಂಟ್ ಇದರಲ್ಲಿ ಎಲ್ಲ ಪಾರ್ಟ್ನರ್ಸು ಸೈನ್ ಮಾಡಿರ್ತಾರೆ. ಈ ಅಗ್ರಿಮೆಂಟಲ್ಲಿ ಏನಿರುತ್ತೆ ಅಂದರೆ ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾರಲ್ವಾ, ಆ ಬಿಸ್ನೆಸ್ದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಮತ್ತು ಇದನ್ನು ಸ್ಟಾಂಪ್ ಪೇಪರಲ್ಲಿ ಮಾಡಿರ್ತಾರೆ. ಸ್ಟಾಂಪ್ ಆ್ಯಕ್ಟ್ ಪ್ರಕಾರ ಸ್ಟಾಂಪ್ ಪೇಪರಲ್ಲಿ ಮಾಡಿರ್ತಾರೆ. ಅದನ್ನೇ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರೆಯೋದು. ಸೊ ಇಲ್ಲಿ ನೋಡಿ ಮೀನಿಂಗ್, ಇಟ್ ಈಸ್ ಎ ರಿಟನ್ ಡಾಕ್ಯುಮೆಂಟ್ ಮೇಡ್ ಬಿಟ್ವೀನ್ ಪಾರ್ಟ್ನರ್ಸ್. ಇಟ್ ಇನ್ಕ್ಲೂಡ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಪಾರ್ಟ್ನರ್ಶಿಪ್. ಇದೇನಿದು? ರಿಟನ್ ಡಾಕ್ಯುಮೆಂಟ್, ಬರವಣಿಗೆಯ ಮೂಲಕ ಮಾಡಿಕೊಂಡ ಒಂದು ಒಪ್ಪಂದ ಆಗಿರುತ್ತೆ. ಯಾರ ನಡುವೆ ಒಪ್ಪಂದ ಆಗಿರುತ್ತೆ? ಮೇಡ್ ಬಿಟ್ವೀನ್ ಪಾರ್ಟ್ನರ್ಸ್ ನಡುವೆ ಒಪ್ಪಂದ ಆಗಿರುತ್ತೆ. ಇದರಲ್ಲಿ ಏನೇನಿರುತ್ತೆ? ಇಟ್ ಇನ್ಕ್ಲೂಡ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಪಾರ್ಟ್ನರ್ಶಿಪ್. ಪಾಲುದಾರಿಕೆಯ ಬಗ್ಗೆ ಇರುವ ಎಲ್ಲ ನೀತಿ ನಿಯಮಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನೀವು ಇನ್ನೊಂದು ಥರ ಬರೀಬೋದು ಅಂದರೆ ನೋಡಿ, ಇಟ್ಸ್ ಎ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಇಟ್ ಶುಡ್ ಬಿ ಡ್ಯೂಲಿ ಸ್ಟ್ಯಾಂಪ್ಡ್ ಆಸ್ ಪರ್ ಪ್ರಾವಿಷನ್ ಆಫ್ ಸ್ಟ್ಯಾಂಪ್ ಆ್ಯಕ್ಟ್ ಆ್ಯಂಡ್ ಸೈನ್ಡ್ ಬೈ ಆಲ್ ದಿ ಪಾರ್ಟ್ನರ್ಸ್. ನೋಡಿ, ಪಾಲುದಾರಿಕೆಯ ಒಪ್ಪಂದ ಮಾಡ್ಕೋಬೇಕಾದ್ರೆ ಇದೇನಿದು? ಇದು ಒಂದು ಡಾಕ್ಯುಮೆಂಟು. ಇದರಲ್ಲಿ ಏನಿರುತ್ತೆ? ಪಾರ್ಟ್ನರ್ಶಿಪ್ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ದು ಟರ್ಮ್ಸ್ ಇರುತ್ತೆ. ಸೊ ಅದನ್ನು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಈ ಪಾರ್ಟ್ನರ್ಶಿಪ್ ಡೀಡ್ನ ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ ನಾವು ತಯಾರು ಮಾಡಬೇಕಾಗತ್ತೆ. ಸೊ ಎಲ್ಲ ಪಾರ್ಟ್ನರ್ಸ್ ಇದರಲ್ಲಿ ಸೈನ್ ಮಾಡಬೇಕಾಗತ್ತೆ. ಸೊ ಈ ಎರಡರಲ್ಲಿ ನಿಮಗೆ ಯಾವುದು ಈಸಿನೋ ಅದನ್ನು ನೀವು ಪಿಕ್ ಮಾಡಿಕೊಂಡು ಬರೀಬೋದು. ಮೊದಲನೇದು 2 ಸೆಂಟೆನ್ಸ್ ಇದೆ, ಈಸಿ ಇರುತ್ತೆ. ಡಾಕ್ಯುಮೆಂಟ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನೋಡಿ, ಪಾರ್ಟ್ನರ್ಶಿಪ್ ಡೀಡಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರುವ ಕೀವರ್ಡ್ಸ್ ಏನು ಅಂದರೆ, ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು? ರಿಟನ್ ಅಗ್ರಿಮೆಂಟ್, ಬರವಣಿಗೆಯ ಮೂಲಕ ಮಾಡಿಕೊಂಡಿರುವ ಒಪ್ಪಂದ. ಇದರಲ್ಲಿ ಏನಿರುತ್ತೆ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಮತ್ತು ಇದನ್ನು ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ ನಾವೇನು ಮಾಡ್ತೀವಿ? ರಚಿಸ್ತೀವಿ. ಈ ಕೀ ವರ್ಡ್ಸ್ ನೆನ್ಪಿಟ್ಕೊಂಡ್ರೆ ನೀವು ಮೀನಿಂಗ್ ಬರಿಬೋದು. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಅಗ್ರಿಮೆಂಟ್, ರಿಟನ್ ಅಗ್ರಿಮೆಂಟ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಸ್ಟ್ಯಾಂಪ್ ಆ್ಯಕ್ಟ್. ಮುಂದಿನ ಕಾನ್ಸೆಪ್ಟು ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡಲ್ಲಿ ಯಾವ ಯಾವ ಅಂಶಗಳು ಬರುತ್ತೆ? ಇದು ಕೂಡ 2 ಮಾರ್ಕ್ಸ್ಗೆ ಕೇಳ್ತಾರೆ. ಯಾವುದಾದ್ರೂ 4 ಕಾಂಟೆಂಟ್ಸನ್ನು ಹೆಸರಿಸಿ ಅಂತ. ಮೆನ್ಷನ್ ಎನಿ 4 ಕಾಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಯಾವುದಾದ್ರೂ 4 ಕಾಂಟೆಂಟ್ಸ್ ಹೇಳಿ ಅಂತ ಕೇಳ್ತಾರೆ. ಮೊದಲನೇದು ನೋಡಿ, ತುಂಬ ಸಿಂಪಲ್. ಇದರಲ್ಲಿ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನಿರುತ್ತೆ? ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫಾರ್ಮ್, ಅಂದರೆ ಬಿಸ್ನೆಸ್ನ ಹೆಸರು, ಅದು ಎಲ್ಲಿದೆ ಅಂತ ಅಡ್ರೆಸ್ ಇರುತ್ತೆ. ಮತ್ತು ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ದ ಪಾರ್ಟ್ನರ್ಸ್, ಪಾಲುದಾರರ ಹೆಸರು, ಪಾಲುದಾರರ ವಿಳಾಸ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ, ಲಾಭ ಅಥವಾ ನಷ್ಟ ಯಾವ ಪ್ರಮಾಣದಲ್ಲಿ ಹಂಚ್ಕೋತಾರೆ ಅಂತ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಇರುತ್ತೆ, ಅಂದರೆ ಬಂಡವಾಳದ ಮೇಲೆ ಎಷ್ಟು ಬಡ್ಡಿ ಕೊಡಬೇಕು ಅಂತ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರುತ್ತೆ. ನೆಕ್ಸ್ಟು ಸ್ಯಾಲ್ರೀಸ್ ಟು ಪಾರ್ಟ್ನರ್ ಇರುತ್ತೆ. ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಆಫ್ ಪಾರ್ಟ್ನರ್ಸ್ ಇರುತ್ತೆ, ಅಂದರೆ ಪಾಲುದಾರರು ಎಷ್ಟು ಬಂಡವಾಳ ಹಾಕಿದ್ದಾರೆ ಅಂತ.
ಪಾಲುದಾರರಿಗೆ ಎಷ್ಟು ಸಂಬಳ ಕೊಡಬೇಕು ಅಂತ, ಪಾಲುದಾರರು ದುಡ್ಡನ್ನು ಡ್ರಾ ಮಾಡ್ತಾರಲ್ವ ಡ್ರಾಯಿಂಗ್ಸು, ಅದ್ರ ಮೇಲೆ ಎಷ್ಟು ಬಡ್ಡಿಯನ್ನು ಚಾರ್ಜ್ ಮಾಡಬೇಕು ಅಂತ, ಇದೆಲ್ಲ ಕಾಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ಇರುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನಾವು ಒಂದು ಸಣ್ಣ ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಇಬ್ಬರು ಸ್ನೇಹಿತರು ಇರ್ತಾರೆ, ರಾಜು ಮತ್ತು ರಾಮು ಅಂತ. ಇಬ್ಬರು ಕೂಡ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾರೆ. ಆದರೆ ಯಾವುದೇ ರಿಟರ್ನ್ ಅಗ್ರಿಮೆಂಟ್ ಮಾಡ್ಕೊಂಡಿರಲ್ಲ, ಬರೀ ಬಾಯಿ ಮಾತಲ್ಲೇ ಒಪ್ಪಂದ ಮಾಡ್ಕೊಂಡಿರ್ತಾರೆ. ರಾಜು ಹೇಳ್ತಾನೆ, ನಾನು 5 ಲಕ್ಷ ಕ್ಯಾಪಿಟಲ್ ಹಾಕ್ತೀನಿ, ಕ್ಯಾಪಿಟಲ್ 5 ಲ್ಯಾಕ್, ಮತ್ತು ನಾನು ಬಿಸ್ನೆಸ್ ನೋಡ್ಕೋತೀನಿ, ವರ್ಕ್ಸ್ ಇನ್ ಬಿಸ್ನೆಸ್. ಮತ್ತು ರಾಜು ಏನು ಮಾಡಿದ್ದಾನೆ, 2 ಲಕ್ಷ ಆಗೋಷ್ಟು ಬಿಸ್ನೆಸ್ಗೆ ಸಾಲ ಕೊಟ್ಟಿದ್ದಾನೆ. ಹಿ ಗ್ರಾಂಟೆಡ್ ಲೋನ್ ಆಫ್ ₹2 ಲ್ಯಾಕ್. ಮತ್ತು ರಾಮು ಏನು ಹೇಳ್ತಾನೆ, ನಾನು 10 ಲಕ್ಷ ಕ್ಯಾಪಿಟಲ್ ಹಾಕ್ತೀನಿ, 10 ಲಕ್ಷ ಬಂಡವಾಳ ಹಾಕ್ತೀನಿ, ಆದರೆ ನನ್ನ ಬಿಸ್ನೆಸ್ ನೋಡ್ಕೊಳ್ಳಲ್ಲ, ಬಿಸ್ನೆಸ್ಸನ್ನು ನೀನೇ ನೋಡ್ಕೋಬೇಕು ಅಂತ ಹೇಳ್ತಾನೆ. ಸೊ ಈ ಥರ ಏನು ಮಾಡ್ತಾರೆ, ಇಬ್ಬರು ಒಪ್ಪಂದ ಮಾಡ್ಕೋತಾರೆ. ಹಿ ಡಸ್ ನಾಟ್ ವರ್ಕ್ ಇನ್ ಬಿಸ್ನೆಸ್, ಅದು ವರ್ಕ್ಸ್ ಅಲ್ಲ, ವರ್ಕ್ ಅಂತ ಹಾಕಬೇಕು. ನೆಕ್ಸ್ಟು 1 ವರ್ಷ ಆಗುತ್ತೆ. ಈಗ ಏನಾಗುತ್ತೆ, ಇಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ರಾಜು ಏನು ಕೇಳ್ತಾನೆ, ನೋಡಪ್ಪ ನಾನು ಬಿಸ್ನೆಸ್ ನೋಡ್ಕೋತಾ ಇದ್ದೆ, ಹಾಗಾಗಿ ನನಗೆ 10,000 ಸಂಬಳ ಬೇಕು ಒಂದು ತಿಂಗಳಿಗೆ ಅಂತ ಹೇಳ್ತಾನೆ. ರಾಮು, ಇಲ್ಲ ಅದೆಲ್ಲ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಮತ್ತು 2ನೇ ಪಾಯಿಂಟ್ ಏನು ಹೇಳ್ತಾನೆ ಅಂದರೆ, ಪ್ರಾಫಿಟನ್ನು ಇಬ್ಬರು ಸಮನಾಗಿ ಹಂಚ್ಕೊಳ್ಳೋಣ. ಅದು ಈಕ್ವಲ್ ಸ್ಯಾಲ್ರಿ ಅಲ್ಲ, ಈಕ್ವಲ್ ಪ್ರಾಫಿಟನ್ನು ಇಬ್ಬರು ಸಮನಾಗಿ ಹಂಚ್ಕೊಳ್ಳೋಣ ಅಂತ ಹೇಳ್ತಾನೆ ರಾಜು. ರಾಮು, ಇಲ್ಲ ನಾನು ಬಂಡವಾಳ ಜಾಸ್ತಿ ಹಾಕಿದ್ದೀನಿ, ನನಗೆ ಜಾಸ್ತಿ ಬೇಕು, ನನಗೆ 2 ಭಾಗ ಲಾಭ ಬೇಕು, ನೀನು 1 ಭಾಗ ತಗೋ ಅಂತ ಹೇಳ್ತಾನೆ. ಮತ್ತು ರಾಜು ಹೇಳ್ತಾನೆ, ನಾನು ಬಿಸ್ನೆಸ್ಗೆ 2 ಲಕ್ಷ ಸಾಲ ಕೊಟ್ಟಿದ್ದೆ, ಅದ್ರ ಮೇಲೆ ನಾನು 8% ಬಡ್ಡಿ ತಗೋತೀನಿ ಅಂತ ಹೇಳಿದಾಗ, ಇಲ್ಲ ತಗೋಬೇಡ ಅಂತ ಹೇಳ್ತಾನೆ. ಮತ್ತು ರಾಮು ಏನು ಕ್ಲೇಮ್ ಮಾಡ್ತಾನೆ, ನಾನು ಬಂಡವಾಳ 10 ಲಕ್ಷ ಹಾಕಿದ್ದೀನಿ, ಬಂಡವಾಳದ ಮೇಲೆ ಬಡ್ಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ತಗೊಳ್ಳೋಣ ಅಂತ ಹೇಳ್ತಾನೆ. ಅದಕ್ಕೆ ರಾಜು ಒಪ್ಪೋದಿಲ್ಲ. ಮತ್ತು ಬಂಡವಾಳ ನಾನು ಜಾಸ್ತಿ ಹಾಕಿದ್ದೀನಿ, ನನಗೆ ಜಾಸ್ತಿ ಲಾಭ ಬೇಕು ಅಂತ ರಾಮು ಹೇಳ್ತಾನೆ, ಒಪ್ಪೋದಿಲ್ಲ. ಇಬ್ಬರು ಸೇರ್ಕೊಂಡು ಏನು ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದಾಗ ಇಲ್ಲೇನಾಗುತ್ತೆ, ಜಡ್ಜ್ ಮುಂದೆ ಹೋಗ್ತಾರೆ. ಜಡ್ಜ್ ಕೇಳ್ತಾರೆ, ನೋಡಿ ನೀವು ಯಾವುದೇ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ರಿಟರ್ನ್ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ರಿಟರ್ನ್ ಅಗ್ರಿಮೆಂಟ್ ಮಾಡ್ಕೊಳ್ದೇ ಇರೋದ್ರಿಂದ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಈ ಒಂದು ಪ್ರಾವಿಷನ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್, in the absence of express agreement on certain matters, the provisions of Indian Partnership Act 1932 shall apply. ಈಗ ಜಡ್ಜು ಏನು ಮಾಡ್ತಾರೆ, ಒಂದು ಡಿಸಿಷನ್ ಕೊಡ್ತಾರೆ. ಏನು ಡಿಸಿಷನ್ ಕೊಡ್ತಾರೆ ಅಂದರೆ, ನೋಡಿ ಇವ್ರು ಕೇಳಿದ್ದು ಪ್ರಾಫಿಟ್ ಶೇರಿಂಗ್ ರೇಷೋ, ಅಂದರೆ ಒಬ್ಬ ಹೇಳ್ತಾನೆ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳೋಣ, ಇನ್ನೊಬ್ಬ ಹೇಳ್ತಾನೆ ನನಗೆ 2 ಭಾಗ ನಿನ್ಗೆ 1 ಭಾಗ ಅಂತ. ಜಡ್ಜ್ ಏನು ಹೇಳ್ತಾರೆ, ನೋಡಪ್ಪ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ಹಾಗಾಗಿ ಪ್ರಾಫಿಟನ್ನು ನೀವು ಎಷ್ಟೇ ಬಂಡವಾಳ ಹಾಕಿದರೂ ಕೂಡ ಇಬ್ಬರು ಸಮನಾಗಿ ಹಂಚ್ಕೋಬೇಕು ಅಂತ ಹೇಳ್ತಾರೆ. ಮತ್ತು ಈ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಾವಿಷನ್ ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಪಾರ್ಟ್ನರ್ ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಲ್ಲ, ಹಾಗಾಗಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ನೋಡಿ ನೀವು ಬಂಡವಾಳ ಎಷ್ಟಾದರೂ ಹಾಕಿರಲಿ, ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ, ಅದರಲ್ಲಿ ಮೆನ್ಷನ್ ಮಾಡ್ಬೋದಾಗಿತ್ತು ಎಷ್ಟು % ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ. ಸೊ ಹಾಗಾಗಿ ಯಾರಿಗೂ ಕೂಡ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡೋ ಹಾಗಿಲ್ಲ, ನಾಟ್ ಅಲೌಡ್. ಮತ್ತು ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್, ನೀವು ದುಡ್ಡು ಡ್ರಾ ಮಾಡಿದ್ದೀರಾ, ಅದ್ರ ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಹಾಕೋ ಹಾಗಿಲ್ಲ, ನಾಟ್ ಅಲೌಡ್. ಮತ್ತು ಪಾರ್ಟ್ನರ್ ಏನಾದರೂ ಸಾಲ ಕೊಟ್ಟಿದ್ರೆ ಬಿಸ್ನೆಸ್ಗೆ, ವರ್ಷಕ್ಕೆ 6% ಬಡ್ಡಿ ಕೊಡಬೇಕು, ಬಿಸ್ನೆಸ್ಸು ವರ್ಷಕ್ಕೆ 6% ಬಡ್ಡಿ ಕೊಡಬೇಕು ಅಂತ ಹೇಳುತ್ತೆ. ಮತ್ತು ಸ್ಯಾಲರಿ ಟು ಪಾರ್ಟ್ನರ್, ಈಗ ಮೊದಲನೇ ಪಾರ್ಟ್ನರ್ ವರ್ಕ್ ಮಾಡಿದಾನಲ್ವ ಬಿಸ್ನೆಸ್ಸಲ್ಲಿ, ವರ್ಕ್ ಮಾಡಿರೋದಕ್ಕೆ ಸಂಬಳ ತಗೊಳ್ಳೋ ಹಾಗಿಲ್ಲ, ಸ್ಯಾಲರಿ ಟು ಪಾರ್ಟ್ನರ್ ನಾಟ್ ಅಲೌಡ್. ಸೊ ಈ ಥರ ಪ್ರಾವಿಷನ್ ಹೇಳುತ್ತೆ, ಪಾರ್ಟ್ನರ್ಶಿಪ್ ಆ್ಯಕ್ಟ್ ಈ ಥರ ಹೇಳುತ್ತೆ. ಸೊ ಇದನ್ನು ಪ್ರಶ್ನೆ ಯಾವ ಥರ ಕೇಳ್ತಾರೆ ಅಂದರೆ, ನೋಡಿ ಈ ಥರ ಕೇಳ್ತಾರೆ, ಹೌ ಡು ಯು ಟ್ರೀಟ್ ದ ಫಾಲೋಯಿಂಗ್ ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಮಾಡ್ಕೊಂಡಿಲ್ಲ ಅಂದರೆ ಯಾವ ಥರ ಇದನ್ನು ಟ್ರೀಟ್ ಮಾಡಬೇಕು ಅಂತ ನೋಡಿ. ಪ್ರಾಫಿಟ್ ಶೇರಿಂಗ್ ರೇಷೋ ಈಕ್ವಲ್, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕೊಡೋದಿಲ್ಲ, ನಾಟ್ ಅಲೌಡ್. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ ಕೊಡೋದಿಲ್ಲ, ನಾಟ್ ಅಲೌಡ್. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಆರ್ ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್ ಫ್ರಮ್ ಪಾರ್ಟ್ನರ್ ಏನಾದರೂ ಲೋನ್ ಕೊಟ್ಟಿದ್ರೆ ಎಷ್ಟು % ಇಂಟ್ರೆಸ್ಟ್ ಕೊಡಬೇಕು, 6% 1 ವರ್ಷಕ್ಕೆ, 6% ಪರ್ ಆ್ಯನಮ್. ಸ್ಯಾಲ್ರಿ ಟು ಪಾರ್ಟ್ನರ್, ಯಾವುದೇ ಪಾರ್ಟ್ನರ್ಗೆ ಸ್ಯಾಲರಿ ಕೊಡೋದಿಲ್ಲ. ಸೊ ಈ ಥರ ಏನಾಗುತ್ತೆ,
ನಾವು ಉತ್ತರವನ್ನು ಬರಿಬೇಕಾಗತ್ತೆ. ಸೊ ಹಿಂದೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂತ ಕೊಡ್ತಾ ಇದ್ರು, ಈಗ ಏನು ಮಾಡಿದ್ದಾರೆ, ಇದನ್ನು ಹಾರ್ಟ್ ಕ್ವಶನ್ ಆಗಿ ಕನ್ವರ್ಟ್ ಮಾಡ್ಬೋದು. 2 ಪ್ರಶ್ನೆಗೆ ಇದನ್ನು ಹಾರ್ಟ್ ಕ್ವಶನ್ ಆಗಿ ಕನ್ವರ್ಟ್ ಮಾಡಿ ಇದರಲ್ಲಿರುವ ಯಾವುದಾದರೂ 2 ಅಂಶವನ್ನು ಕೇಳಬಹುದು. ಇದು ನೋಡ್ಕೊಂಡಿರಿ. ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನಾವು ಉಳಿದ ಥಿಯರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ಗಳನ್ನು ತುಂಬ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.